ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ವಾಟ್ಸಪ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲರೂ ತಮ್ಮನೇಲಿ ನೋಡಿರ್ಬೋದು, ಇವತ್ತು ನಾವು ಅಪ್ಪ ಅಮ್ಮದು 26th ವೆಡ್ಡಿಂಗ್ ಆ್ಯನಿವರ್ಸರಿ. Happy 27th anniversary. ಸೊ ಅದಕ್ಕೋಸ್ಕರ ಇವಾಗ ನಾವು ಅಪ್ಪ ಅಮ್ಮಗೆ ಏನೇನು ಮಾಡಿಸೋಣ, ಒಂದು ಕೇಕ್ ಕಟ್ ಮಾಡಿಸೋಣ, ಅದಾದಮೇಲೆ ಕ್ವಶನ್ಸ್ ಕೇಳೋಣ, ಅದಾದಮೇಲೆ ಒಂದು ಟಾಸ್ಕ್ ಮಾಡಿಸೋಣ. ಏನು ಟಾಸ್ಕ್ ಅನ್ನೋದನ್ನು ನೋಡೋಣಂತೆ. ಇವಾಗ ಅದಕ್ಕಿಂತ ಮುಂಚೆ ಕೇಕ್ ಕಟ್ ಮಾಡಿಸ್ತೀರಿ. A few moments later. ऐसे में बड़ा सख्त लौंडा हूं. ಸೊ ಗೈಸ್, ಅವಾಗೆ ಹೇಳ್ದಂಗೆ ಇವಾಗ ಕ್ವಶನ್ಸ್ ಕೇಳೋ ಟೈಮು. ನಾವು ಅಪ್ಪ ಅಮ್ಮಗೆ ಕ್ವಶನ್ಸ್ ಕೇಳೋಣ. ಸೊ ಹೆಂಗೆ ಆನ್ಸರ್ ಮಾಡ್ತಾರೆ ಅಂತ ನೀವು ನೋಡ್ರಂತೆ. ಕರೆಕ್ಟಾಗಿ ಆನ್ಸರ್ ಮಾಡ್ತಾರಾ ಇಲ್ಲ ರಾಂಗ್ ಆಗಿ ಆನ್ಸರ್ ಮಾಡ್ತಾರಾ? ನಾನು ಆಲ್ರೆಡಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಅವ್ರಿಗೆ ಏನು ಇಷ್ಟ ಅಂತ ಹೇಳ್ಬಿಟ್ಟು ಮುಂಚೆ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಅದು ನಿಜ ಹೇಳ್ತಾರಾ ಸುಳ್ಳು ಹೇಳ್ತಾರಾ ಅಂತ ಇವಾಗ ಗೊತ್ತಾಗುತ್ತೆ. ಸೊ ಬನ್ನಿ, ನಾವು ಅಪ್ಪ ಅಮ್ಮ ಕ್ವಶನ್ಸ್ ಕೇಳೋಣ. ಸೊ ಇವಾಗ ನಿಮಗೆ ನಿಮ್ಮ ಕ್ವಶನ್ ಸ್ಟಾರ್ಟ್ ಆಗ್ತಿದೆ. ಒಂದೊಂದೇ ಕ್ವಶನ್ ಕೇಳ್ತೀನಿ, ನೀವು ಆನ್ಸರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಏನಪ್ಪ ಕ್ವಶನ್ಸ್ ಅಂದರೆ, ಫಸ್ಟು ನಿಮ್ಮ ಫೇವ್ರೆಟ್ಸ್ ಬಗ್ಗೆ ಬರೋಣ, ಆಯಿತಾ? ಫೇವ್ರೆಟ್ಸಲ್ಲಿ ನಿಮಗೆ ನಿಮ್ಮ ಯಜಮಾನ್ರಿಗೆ ಇಷ್ಟ ಆಗಿದ್ದ ಫುಡ್ ಯಾವುದು? ಚಿತ್ರಾನ್ನ ಮತ್ತು ಶಾವಿಗೆ. ಚಿತ್ರಾನ್ನ ಮತ್ತು ಶಾವಿಗೆ ರೆಡಿ ಆದಂದರೆ ನಿಮ್ಗೆ ಇಷ್ಟನಾ? ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ಬೇಡ್ರಿ, ನಿಜವಾಗ್ಲೂ ಇಷ್ಟನಾ ಇಲ್ಲ? ನಿಜವಾಗ್ಲೂ ಇಷ್ಟ ಚಿತ್ರಾನ್ನ. ನಿಮ್ಮ ಹೆಂಡ್ತಿಗೆ ಇಷ್ಟವಾಗಿರೋ ಊಟ ಯಾವುದು? ರೊಟ್ಟಿ ಮತ್ತು ಪಲಾವ್. ಓಕೆ. ಸೊ ನಿಮ್ಮ ಯಜಮಾನ್ರಿಗೆ ಇಷ್ಟ ಆಗಿರೋ ಕಲರು? ವೈಟ್ ಕಲರ್. ನಿಮ್ಮ ಹೆಂಡ್ತಿಗೆ ಇಷ್ಟ ಆಗಿರೋ ಕಲರು? ಗ್ರೀನ್ ಆರ್ ಪಿಂಕ್. ಓ, ಲೇಡೀಸ್ ಫಾರ್ ಪಿಂಕಾ? ಸೊ ನಿಮ್ಮ ಹೆಂಡ್ತಿಗೆ ಯಾವ ಜಾಗಕ್ಕೆ ಹೋಗಿ ಜಾಸ್ತಿ ಇಷ್ಟಪಡ್ತಾರೆ? ದೇವಸ್ಥಾನಗಳು ಸುತ್ತಬೇಕು, ದೇವರು ನೋಡಬೇಕು. ದೈವ ಭಕ್ತರ? ನಿಮ್ಮ ಯಜಮಾನ್ರಿಗೆ ಯಾವ ಜಾಗಕ್ಕೆ ಹೋಗಕ್ಕೆ ಇಷ್ಟ ಆಗುತ್ತೆ? ಅವರು ದೇವಸ್ಥಾನ, ಊರಲ್ಲಿರೋ ದೇವಸ್ಥಾನ ನೋಡಬೇಕು. ಅವರ ಗ್ರಾಮ ದೇವರು. ಬಾಬಾ ಇಬ್ಬರು ದೇವರ ಭಕ್ತರು. ಸರಿ, ನನಗೆ ಯಾಕೆ ಆ ಥರ ಬಂದಿಲ್ಲ ಅಂತ ಗೊತ್ತಿಲ್ಲ. ನೆಕ್ಸ್ಟು, ನಿಮ್ಮ ಗಂಡ ಇಷ್ಟಪಡೋ ಸ್ನ್ಯಾಕ್ಸ್ ಯಾವುದು? ಸ್ನ್ಯಾಕ್ಸ್ ಅವ್ರಿಗೆ ಕಳೆಪುರಿ, ಬೇಲ್ಪುರಿ ಅದೆಲ್ಲ ಇಷ್ಟ. ಅದೆಲ್ಲ ಮಾಡ್ಕೊಡ್ತಾ ಇರ್ತೀರಾ ಇಲ್ವಾ? ಮತ್ತೆ ಮಾಡ್ಕೊಡೋದು. ಛೇ, ನೀವು ಹೆಂಡ್ತಿ ಇಷ್ಟಪಡೋ ಸ್ನ್ಯಾಕ್ಸು? ಪಾನಿಪುರಿ, ಗೋಲ್ಗುಪ್ಪ. ಸರಿ. ಸೊ ನೆಕ್ಸ್ಟ್ ಕ್ವಶನು, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದರೆ, ಸೊ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದಾರಾ? ನಮ್ಮ ಫ್ಯಾಮಿಲಿಯಲ್ಲಿ ಎಕ್ಸಾಂಪಲ್ ಇವಾಗ ಲೇಡೀಸ್ ಎಲ್ಲ ಒಂದು ಸೆಕ್ಷನು, ಅಂದರೆ ಲಲಿತಕ್ಕ, ಮೀನತ್ತೆ, ವಾಣಿ ಆಂಟಿ ಅವರೆಲ್ಲ ಒಂದು, ಮತ್ತು ವಿನಯಣ್ಣ, ಶಿವಕುಮಾರ್ ಅಂಕಲು, ದಯಾ ಅಂಕಲು ಅವರೆಲ್ಲ ಒಂದು. ಸೊ ಮತ್ತು ಚಿಲ್ಡ್ರನ್ಸ್ ನಾವೆಲ್ಲ ಒಂದು. ನನ್ನನ್ನು ಬಿಟ್ಟು ಒಬ್ಬೊಬ್ಬರಲ್ಲಿ, ಅಂದರೆ ಲೇಡೀಸಲ್ಲಿ ಯಾರು ಇಷ್ಟ ಒಬ್ಬರು, ಜೆಂಟ್ಸಲ್ಲಿ ಯಾರು ಇಷ್ಟ ಒಬ್ಬರು, ಮತ್ತು ಮಕ್ಕಳಲ್ಲಿ ಎಲ್ಲರೂ ಇಷ್ಟ ಇಲ್ಲ, ಒಬ್ರು ಮಾತ್ರ ಹೇಳ್ಬೇಕು. ನಾನು ಕ್ವಶನ್ ಕೇಳ್ತಾರೆ ಅದಕ್ಕೆ ಮಾತ್ರ ಆನ್ಸರ್ ಮಾಡೋಣ. ನಾನು ಆನ್ಸರ್ ಹೇಳ್ತಾ ಇರೋದು, ನನಗೆ ಇಷ್ಟ ಆಗಿರೋದನ್ನ ನಾನು ಹೇಳ್ಬೇಕು. ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕಾಗೋದಿಲ್ಲ. ಓ, ಇದು ಆಕ್ಚುಲಿ ಚೆನ್ನಾಗಿರೋದು. ಎಲ್ಲರೂ ಇಷ್ಟ ನನಗೆ. ನೆಕ್ಸ್ಟು, ಇಷ್ಟು ವರ್ಷದಲ್ಲಿ ನಿಮ್ಮ ಗಂಡ ಮಾಡಿರೋ ಯಾವ ಕೆಲಸ ಅಂದರೆ ನಿಮಗೆ ತುಂಬ ಇಷ್ಟ? ಕೆಲಸ ಮಾಡಿರೋದು ತುಂಬ ಇಷ್ಟ. ಅವ್ರ ಪಾಡಿಗೆ ಅವ್ರು ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರ ಪೂಜೆ ಮಾಡ್ತಾರಲ್ಲ, ಅದೇ ತುಂಬ ಇಷ್ಟ. ಹೇಳ್ಸ್ಕೊಳ್ದೆ ಮಾಡಿದೆ. ನೀವು ಇಷ್ಟು ವರ್ಷದಲ್ಲಿ ನೀವು ಹೆಂಡ್ತಿ ಮಾಡಿರೋ ಆ ಕೆಲಸ ಅಂದರೆ ನಿಮ್ಗೆ ಇಷ್ಟ? ನಾನೇನೇ ಕೇಳ್ದಲ್ಲೇ ಇದ್ರು ನನಗೆ ತಂದು ಕೊಡ್ತಾಳಲ್ಲ, ಅದನ್ನೇ ನಾನು. ಓ ಸರಿ. ಗೈಸ್, ನಿಜವಾಗ್ಲೂ ವೀಡಿಯೋಗೋಸ್ಕರ ಇವ್ರು ಏನೇನೋ ಡೌಗಳು ಮಾಡ್ತಾವ್ರು ಇಬ್ರು. ಬರೀ ಡೌಗಳು ನಿಂದು. ಆದ್ರೆ ಆಕ್ಚುಲಿ ನಾವೇನಿಲ್ಲ, ನಾವು ಕರೆಕ್ಟಾಗಿ ಹೇಳ್ತೇವೆ. ಓ ಸರಿ. ಅಯ್ಯೋ, ಈ ಅಂಕಲ್
ನೆಕ್ಸ್ಟ್ ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್. ಸೊ ಇಷ್ಟು ವರ್ಷದಲ್ಲಿ ನಿಮ್ಮ ಗಂಡ ಮಾಡಿರೋ ಯಾವ ಕೆಲಸ ಅಂದರೆ ನಿಮ್ಗೆ ಇಷ್ಟ ಇಲ್ಲ? ಕೇಳ್ದಿರ ಯಾವ ಕೆಲಸ ಮಾಡಿದ್ರು ಅದು ಇಷ್ಟ ಆಗಲ್ಲ. ಯಾಕೆ ಯಾಕೆ ಎಲ್ಲಾನು ನಿಮ್ಗೆ ಯಾಕೆ ಹೇಳ್ಬೇಕು? ಹೇಳ್ಬೇಕು. ಗಂಡ ಏನ್ ಮಾಡ್ತಾರೆ ಅದು ಹೆಂಡತಿ ಗೊತ್ತಾಗ್ಬೇಕಲ್ವಾ? ಒಬ್ಬ ಸರಿ, ನಿಮಗೆ ನೀವು ಹೆಂಡತಿ ಮಾಡಿರೋ ಯಾವ ಕೆಲಸ ಅಂದರೆ ಇಷ್ಟ ಇಲ್ಲ? ಮುಂಗೋಪ ಅನುಮಾನ. ಯಾಕೆ? ಅನುಮಾನ. ಎಲ್ಲೋಗಿದ್ದಿ, ಯಾಕೆ ಹೋಗಿದ್ದಿ, ಅವ್ರ ಮನೆಗೆ ಯಾಕೆ ಹೋಗಿದ್ದಿ, ಇವ್ರ ಮನೆಗೆ ಯಾಕೆ ಹೋಗಿದ್ದಿ, ಅನುಮಾನ ಬರೋ ಥರ ಏನಾಗಿತ್ತು ಅಂತ. ಏನಂತ ಅವರ ಅನುಮಾನ. ಹೆಂಗಸರು ಮಾಮೂಲಿ ಅನುಮಾನ ಪಡೋದು. ಸೊ ಸರಿ, ಲಾಸ್ಟ್ ಇವಾಗ ಇದೆಲ್ಲ ಆಯಿತು ಕ್ವಶನ್ಸು. ಅದು ಬಿಟ್ಟು ಲಾಸ್ಟಲ್ಲಿ ನಿಮ್ಮ 26 ವರ್ಷ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೊಳ್ಳಿ. ಹೆಂಗಿತ್ತು ನಿಮ್ಮ 26 ವರ್ಷ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಏನೇನು ಫಸ್ಟ್ ವರ್ಷದಿಂದ 26 ವರ್ಷದಗೂ ಒಂದೊಂದು 26 ಥಿಂಗ್ಸ್ ಏನಾದರೂ ಒಂದು 26 ನೆನಪುಗಳು ಏನಾದರೂ ಶೇರ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 26 ಆಗಿಲ್ಲ ಅಂದರೆ ಅದರಲ್ಲಿ ಒಂದು 50% 13 ಆದರೂ ಹೇಳ್ಬೇಕು. ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ತಾ ಇದ್ದರೆಲ್ಲ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ನನಗೆ ಕೆಲ್ಸಕ್ಕೆ ಹೋಗುವಾಗ. ಮತ್ತೆ ತುಂಬಾ ಹೆಲ್ಪ್ ಆಗಿದ್ರು. ಮತ್ತೆ ಚಿಕ್ಕ ವಯಸ್ಸಲ್ಲಿ ನೀನು ನೋಡ್ಕೊಳಕ್ ಆಗ್ತಾ ಇರಲಿಲ್ಲ, ಅದನ್ನು ಅವ್ರು ಮಾಡ್ತಾ ಇದ್ರು. ಅಂದ್ರೆ ಅಡ್ಜಸ್ಟಬಲ್ ಈ ಥರದ್ದೆಲ್ಲ ತುಂಬಾ ಮಾಡ್ತಾ ಇದ್ರು. ಅದಕ್ಕೆ ತುಂಬಾ ಇಷ್ಟ ಆಯ್ತು. 13 ಆಗೋಯ್ತಾ ಇವಾಗ? ನಡಿ ನೀವು ಏನು ಮಾಮೂಲಿ ಮನೆ ಕೆಲಸ ಮಾಡೋದು. ಮೊದಲು ಒಂದು ನಮ್ಮಪ್ಪ ಅಮ್ಮ ಅವ್ರ ಅಪ್ಪ ಅಮ್ಮ ಇದ್ದಾಗ ಒಂದು 20 ದಿನ ಇರಬೇಕು. ಇವಾಗ ಅವ್ರು 4 ದಿನವೂ ಇಲ್ಲ. ಇವಾಗೆಲ್ಲ ನಾವೇ ಇದು ಮಾಡಬೇಕು. ಆದರೆ ಅನುಸರಿಸ್ಕೊಂಡು ಹೋಗ್ಬೇಕು ಇರೋ ಎಷ್ಟು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಸೊ ಗೈಸ್, ಕೇಳಿಸ್ಕೊಂಡ್ರಲ್ಲ ಇವಾಗ ನಮ್ಮ ಅಪ್ಪ ಅಮ್ಮ ಏನೇನು ಹೇಳಿದ್ರು ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಇವರು 26 ವರ್ಷದಲ್ಲಿ ಮಾಡ್ಕೊಬಂದಿರೋದು. ಇವಾಗ ನೆಕ್ಸ್ಟು ನಾವು ಅಪ್ಪ ಅಮ್ಮನ ಕರ್ಕೊಂಡು ಆಚೆ ಹೋಗೋಣ. ಆಚೆ ಹೋಗಿ ಊಟ ಮಾಡ್ತೀರಿ. ಸೊ ಫುಡ್ ಚಾಲೆಂಜ್ ಮಾಡೋಣ ಅಂತಿದ್ರಿ, ಆದರೆ ಅವ್ರಿಗೆ ಯಾಕೋ ಬಿಸಿ ಬಿಸಿ ತಿನ್ಬೇಕಂತೆ. ಸೊ ಇವತ್ತು ಅವ್ರ ಡೇ, ಅದಕ್ಕೋಸ್ಕರ ಅವ್ರು ಹೆಂಗೆ ಹೇಳ್ತಾರೋ ಹಂಗೆ ಮಾಡೋಣ. ಆಚೆ ಹೋಗಿ ಎಲ್ಲಾದರೂ ಯಾವ್ದಾದ್ರು ಒಂದು ಚೆನ್ನಾಗಿರೋ ಹೋಟ್ಲಿಗೆ ಕರ್ಕೊಂಡೋಗಿ ಹೋಟ್ಲಲ್ಲಿ ಊಟ ಮಾಡ್ತೀರಿ. ಸೊ ಗೈಸ್, ನಾವು ಇವಾಗ ಬಂದಿದ್ದು ಸ್ಯಾಫ್ರನ್ ವೆಜಿಟೇರಿಯನ್ ರೆಸ್ಟೋರೆಂಟ್ಗೆ. ಸೊ ಬನ್ನಿ ಹೋಗೋಣ, ಏನೇನು ತಿಂತೀರಿ ಅಂತ ತೋರಿಸ್ತೀರಿ. ಸೊ ಗೈಸ್, ತಿರ್ಗಾ ಮನೆಗೆ ಬಂದ್ರಿ, ಅಲ್ಲೆಲ್ಲ ತಿಂದ್ರಿ. ನಿಮಗೆಲ್ಲ ವೀಡಿಯೋ ಹಾಕಿರ್ತೀನಿ. ವೀಡಿಯೋ ಅಂದರೆ ಚಿಕ್ಕ ಚಿಕ್ಕ ಫೋಟೋಗಳು, ಆಯಿತಾ? ವೀಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಿಲ್ಲ. ನಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗಲ್ಲ ತಿನ್ನೋದೆಲ್ಲ ಮಾಡಿದೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಎಲ್ಲ ಏನು ಮಾಡಿಲ್ಲ. ಸೊ ನೋಡಿ, ಸ್ಯಾಫ್ರನ್ ಪ್ಯೂರ್ ವೆಜಿಟೇರಿಯನ್. ನಮ್ಮ ಅಮ್ಮ ಈ ಥರ ನಾನ್ ವೆಜ್ ಎಲ್ಲ ಮಾಡ್ತಾರೆ, ಆ ಹೋಟ್ಲಿಗೆಲ್ಲ ಹೋಗೋದೇ ಇಲ್ಲ. ನಮ್ಮನ್ನೂ ಹೋಗೋಕ್ಕೆ ಬಿಡಲ್ಲ. ಆದರೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಇದ್ದಾಗ ಹೋಗ್ತೀರಿ. ಇವ್ರ ಜೊತೆ ಇದ್ದರೆ ನಾವು ಪಕ್ಕ ಹೋಗೋಕ್ಕಾಗಲ್ಲ. ಇವಾಗ ಟೈಮ್ ನೋಡ್ಬೋದು, ಅಲ್ಲಿ 10 ಗಂಟೆ ಆಗಿದೆ, 10:15, 10:45 ಆಗಿದೆ. ಹೌದಾ? ಸೊ ನೆಕ್ಸ್ಟ್ ಏನು ಗೈಸ್? ಹೌದು, ನಾನು ನಿಮಗೆಲ್ಲ ಒಂದು ವಿಚಾರ ಹೇಳಬೇಕು. ಏನಪ್ಪ ಅಂತಂದರೆ ಗೈಸ್, ಇಲ್ಲಿ ಬಿಲ್ ಇದೆ. ಬಿಲ್ ನೋಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಸರ್ವಿಸ್ ಚಾರ್ಜ್ ಅಂತ ಚಾರ್ಜ್ 72 ಚಾರ್ಜ್ ಮಾಡಿದ್ದಾರೆ. ಸೊ ಅದು ಎಲ್ಲ ರೆಸ್ಟೋರೆಂಟ್ಸಲ್ಲೂ ಮಾಡಲ್ಲ, ಕೆಲವೊಂದು ರೆಸ್ಟೋರೆಂಟ್ಸಲ್ಲಿ ಮಾತ್ರ ಮಾಡೋದು. ಅದನ್ನು ನಾವು ಬೇಕಾದರೆ ತೆಗ್ಸ್ಬಿಟ್ಟು ಪೇ ಮಾಡ್ದಿರೂ ಇರ್ಬೋದು. ಸೊ ನೀವು ಯಾರಾದರೂ ಯಾವ್ದಾದ್ರು ರೆಸ್ಟೋರೆಂಟ್ಗೆ ಹೋದರೆ ದಯವಿಟ್ಟು ನೋಡಿ, ಅಕಸ್ಮಾತು ನಿಮ್ಗೇನಾದ್ರು ತೆಗಿಸ್ಬೇಕು ಅನ್ಸಿದ್ರೆ ತೆಗ್ಸ್ರಿ. ಯಾಕಂದರೆ ನಾನು ಆಲ್ರೆಡಿ GST ಪೇ ಮಾಡಿದ್ದೀನಿ, ಅಲ್ಲೇ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಜಾಸ್ತಿ ಪೇ ಮಾಡ್ತಾಯಿದ್ದೀನಿ. ತಿರ್ಗಿ ಏನಂತಿಗೆ ನಾವು ಪೇ ಮಾಡಬೇಕು? ಅದಕ್ಕೋಸ್ಕರ ನಿಮ್ಗೆ ಸರ್ವಿಸ್ ಚಾರ್ಜ್ ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ನೀವೇನಾದರೂ ನೆಕ್ಸ್ಟ್ ಟೈಮಿಂದ ಬಿಲ್ಲಲ್ಲಿ ಆ ಥರ ಸರ್ವಿಸ್ ಟ್ಯಾಕ್ಸು ಇಲ್ಲ ಸರ್ವಿಸ್ ಚಾರ್ಜ್ ಅಂತ ಏನಾದರೂ ನೋಡಿದ್ರೆ, ಸೊ ಅವ್ರನ್ನ ಕೇಳಿಬಿಟ್ಟು ಇದು ನಮಗೆ ಬೇಡ, ನಾವು ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಹೇಳಿ. ಸೊ ಅವ್ರು ಅದನ್ನು ತೆಗಿತಾರೆ. ಸೊ ನೋಡಿದ್ರಾ, ಇಂಥ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ನಮ್ಮ ಅಪ್ಪ ಅಮ್ಮದು ವೆಡ್ಡಿಂಗ್ ವ್ಲಾಗ್ ಮುಗಿತಾ ಬಂತು. ನೋಡಿದ್ರಿ, ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ನಾನು ಮನೆಗೆ ಮಾಡೋಣ ಅಂತ ಹೇಳಿದೆ. ಮಮ್ಮಿ ಪಿಜ್ಜಾ ಮಾಡೋಣ. ನಮ್ಮ ಅಪ್ಪ ಅಮ್ಮ ಬೇಡ ಬಿಸಿ ತಿನ್ನಬೇಕು, ಬಿಸಿ. ಸರಿ, ಇವತ್ತು ಅವ್ರ ಡೇ ಅಲ್ವಾ, ಅದಕ್ಕೋಸ್ಕರ ಆಚೆ ಕರ್ಕೊಂಡೋಗಿ ಸ್ಯಾಫ್ರಾನ್ ವೆಜ್ ರೆಸ್ಟೋರೆಂಟು. ಅವಾಗ ಹೇಳ್ದಂಗೆ ನಮ್ಮ ಅಮ್ಮ ನಾನ್ ವೆಜ್ ರೆಸ್ಟೋರೆಂಟ್
ಒಟ್ಟಿಗೆಲ್ಲ ಬರೋದೇ ಇಲ್ಲ. ಓಕೆ, ಇವಾಗ ಬ್ಲಾಗ್ ಎಂಡ್ ಆಗ್ತಿದೆ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ.